ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 6 ಸಂತೆ ಗದ್ಯ. ಪಾಠ 6 ಸಂತೆ ಗದ್ಯ. ಪಾಠ ಪೂರ್ವ ಚಟುವಟಿಕೆ. ಪಾಠ ಪೂರ್ವ ಚಟುವಟಿಕೆ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಸೊ ಏನೆಲ್ಲ ಬರೀತೀರಾ? ಮನೆಯಲ್ಲಿ ಬಳಸುವಂಥ ವಸ್ತುಗಳು ಹೇಳಿ. ಕೆಲವು ವಸ್ತುಗಳ ಹೆಸರುಗಳನ್ನು ಹೇಳಿ. ಓಕೆ, ಏನು? ಹೇಳಿ. ಯಾವ್ಯಾವ ವಸ್ತುಗಳನ್ನು ನೀವು ಮನೇಲಿ ಬಳಸ್ತೀರಾ? ಈಗ ಸಂತೆ ಅಂದ್ರೇನು? ಮಾರ್ಕೆಟ್. ಸಂತೆ ಅಂತಂದರೆ ಮಾರ್ಕೆಟ್. ಸೊ ಯೂಶ್ವಲಿ ನೀವೆಲ್ಲ ಮಾರ್ಕೆಟ್ ನೋಡಿದ್ದೀರಾ, ಯಾವ ರೀತಿ ಮಾರ್ಕೆಟ್ ಇರ್ತದೆ. ಈಗ ನೀವು ಚಿಕ್ಕೋಡಿ ಮಾರ್ಕೆಟ್ ನೋಡಿರ್ತೀರಾ. ಗುರುವಾರಕ್ಕೊಮ್ಮೆ ಸಂತೆ ಆಗ್ತದೆ ಗಾಂಧಿ ಮಾರ್ಕೆಟಲ್ಲಿ. ಸೊ ಈಗ ನೋಡಿದ್ದೀರಾ. ಏನೇನೆಲ್ಲ ತೊಗೊಂಡ್ಬರ್ತಾರೆ ಮಕ್ಕಳಲ್ಲಿ, ಏನೇನೆಲ್ಲ ತೊಗೊಂಡು ಬರ್ತಾರೆ, ಏನೇನೆಲ್ಲ ನೋಡ್ಬೋದು ನೀವು. ವೆರೈಟೀಸ್ ಆಫ್ ಐಟಮ್ಸ್, ವಿಧ ವಿಧವಾದ ಕಾಯಿಪಲ್ಯಗಳು, ವಿಧ ವಿಧವಾದ ಹಣ್ಣುಗಳು, ಮತ್ತು ಬಟ್ಟೆಗಳು, ಮತ್ತು ನಮಗೆ ಮನೆಗೆ ಬೇಕಾದಂಥ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು, ಸ್ಟೀಲ್ ಪಾತ್ರೆಗಳು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಮಾರ್ಕೆಟಲ್ಲಿ ಬಂದಿರ್ತದೆ. ಸೊ ಒಂಥರ ಚೆನ್ನಾಗಿ ಮಜವಾಗಿ ಕಾಣಿಸ್ತದೆ ಸಂತೆ ಅಂದರೆ. ಸೊ ಕೆಲವು ಕಡೆ ಅಂಗಡಿಗಳಿರ್ತವೆ, ಕೆಲವು ಕಡೆ ಬಜ್ಜಿ ಮಾಡ್ತಾ ಇರ್ತಾರೆ, ಕೆಲವು ಕಡೆ ಜಿಲೇಬಿ ಮಾಡ್ತಿರ್ತಾರೆ, ಮತ್ತೊಂದು ಕಡೆ ಚುರ್ಮುರಿ ಮಾಡ್ತಾ ಇರ್ತಾರೆ. ಸೊ ಸಂತೆ ಮಾಡ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಸಂತೆ ಅಂತ ತಕ್ಷಣ ನಮ್ಮ ಮನಸ್ಸಲ್ಲಿ ಬರೋದೇನು, ತುಂಬ ನೋಯಿಸಿ ಇರ್ತದೆ, ತುಂಬ ಜನ ಬಂದಿರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಕಾಯಿಪಲ್ಯ ತೊಗೊಂಡು ಬಂದಿರ್ತಾರೆ. ಸೊ ಅವತ್ತೊಂದಿನ ಯಾರಾದರೂ ಸಂತೆಗೆ ಹೋಗಿದ್ರೆ ನೋಡ್ಬೋದು, ಅದೊಂದಿನ ಒಂಥರ ಮಜಾ ಅನಿಸುತ್ತೆ. ಎಂಜಾಯ್ ದ ಡೇ ಆ ರೀತಿ ಅನಿಸ್ತದೆ. ಯಾಕಂದರೆ ಒಂಥರ ಗದ್ದಲ ಸೇರಿರ್ತದೆ, ಅದರಲ್ಲಿ ಜಾತ್ರೆ ವಸ್ತುಗಳು ಬಂದಿರ್ತವೆ, ಬೇರೆ ಬೇರೆ ರೀತಿಯಾದ ತಿಂಡಿ ತಿನಿಸುಗಳು ಬಂದಿರ್ತವೆ. ಕೆಲವು ಸರಿ ನಾವು ಕೆಲವು ವಸ್ತುಗಳನ್ನು ನೋಡಿರೋದಿಲ್ಲ, ಅಂಥ ವಸ್ತುಗಳು ಸಹ ಬಂದಿರ್ತವೆ. ಯಾಕಂದರೆ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಂದ ವಸ್ತುಗಳನ್ನು ತೊಗೊಂಬಂದಿರ್ತಾರೆ. ಸೊ ನಮಗೆ ಅದೆಲ್ಲ ನೋಡೋಕ್ಕೆ ಒಂಥರ ಚಂದವಾಗಿ, ಆನಂದವಾಗಿ, ಒಂಥರ ಖುಷಿ ಕೊಡ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೇವೆ, ಕೆಲವು ಸರಿ ಸಂತೆಗೆ ಹೋಗೋಕ್ಕೆ ಹಠ ಮಾಡ್ತೇವೆ ಮನೆಯಲ್ಲಿ. ಯಾವತ್ತಾದರೂ ನಮಗೆ ಮಾರ್ಕೆಟ್ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾವು ಮಾರ್ಕೆಟ್ ಹೋಗ್ತೇವೆ. ಅಲ್ಲಿ ಏನು ವಸ್ತು ನೋಡ್ತೇವೆ ಅದು ನನಗೆ ಬೇಕು ಅನಿಸುತ್ತೆ. ಯಾವುದಾದ್ರೂ ಆಟದ ಸಾಮಾನಿದ್ರೆ ನಮಗೆ ಬೇಕು ಅನಿಸುತ್ತೆ, ಅದು ಬೇಕು ಅಂತ ನಮಗೆ ಇಷ್ಟವಾದರೆ ನಮಗದು ಬೇಕಂತ ನಾವೇನು ಮಾಡ್ತೇವೆ, ಹಠ ಮಾಡ್ತೇವೆ, ಕೊಡಿಸೋವರೆಗೂ ಬಿಡೋದಿಲ್ಲ. ಸೊ ಸಂತೆ ಅಂದರೆ ಈ ರೀತಿ ಎಲ್ಲನೂ ಇರ್ತದಲ್ಲಿ, ಎಲ್ಲ ಮಿಕ್ಸ್ ಆಗಿರ್ತದೆ. ಬೇರೆ ಬೇರೆ ಹೂಗಳು ಬಂದಿರ್ತವೆ, ಮಾಲೆಗಳು ಬಂದಿರ್ತವೆ, ಸೇವಂತಿ, ಚೆಂಡು ಹೂವು, ಆಬಾಲಿ, ಮಲ್ಲಿಗೆ, ಸುಗಂಧಿ, ಬೇರೆ ಬೇರೆ ರೀತಿಯಾದಂಥ ಹೂಗಳು ಬಂದಿರ್ತವೆ, ವಸ್ತುಗಳು ಬಂದಿರ್ತವೆ. ಕೆಲವು ಸರಿ ನೀವು ನೋಡದೇ ಇರುವಂಥ ವಸ್ತುಗಳು ಬಂದಿರ್ತವೆ. ಸೊ ನಿಮಗೇನು ಅನಿಸುತ್ತೆ ಚಿಲ್ಡ್ರನ್, ನೀವು ಯಾವಾಗ ಸಂತೆಗೆ ಹೋಗಿರ್ತೀರ, ನಿಮಗೆ ಆ ಪಲ್ಯ ಬೇಕು, ಈ ಪಲ್ಯ ಬೇಕು, ಆ ವೆಜಿಟೇಬಲ್ ಬೇಕು, ಈ ವೆಜಿಟೇಬಲ್ ಬೇಕಂತ ನಿಮ್ಮ ತಲೆಯಲ್ಲಿರೋದಿಲ್ಲ. ನಿಮ್ಮ ತಲೆಯಲ್ಲಿರೋದೇನು, ಆ ಆಟದ ಸಾಮಾನು ನನಗೆ ಬೇಕು, ಆ ಡಾಲ್ ಬೇಕು, ಆ ಟೆಡ್ಡಿ ಬೇರ್ ಬೇಕು, ಅಥವಾ ಜಾತ್ರೆಗಳಲ್ಲಿ ಬರ್ತಾವಲ್ಲ ಕೆಲವು ವಸ್ತುಗಳು, ಅಂಥ ವಸ್ತುಗಳು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಸಂತೆ ಬರೋದು ಯಾಕಂತಂದರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ನೋಡಲಿಕ್ಕೆ ಸಿಗ್ತವೆ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಕೆಲವು ಸರಿ ಸಂತೆ ಬರ್ತೀರಾ. ಸೊ ಈಗ ನಿಮಗೆ ಇಲ್ಲಿ ಪಾಠ ಪೂರ್ವ ಚಟುವಟಿಕೆ ಅಂದ್ಬಿಟ್ಟು ನಿಮಗೆ ಕೆಲವು ಕೊಟ್ಟಿದ್ದಾರೆ ಇಲ್ಲಿ. 1 2 3 4 5 6 7 8 9 10 11 12 ವಸ್ತುಗಳನ್ನು ನೀವು ಇಲ್ಲಿ ಏನು ಮಾಡಬೇಕು, ಬರಿಬೇಕು. ನಿಮ್ಮ ಮನೆಯಲ್ಲಿ ಬಳಸುವಂಥದ್ದು, ಈ ಅಡುಗೆಗೆ ಬಳಸ್ಬೋದು, ಅಥವಾ ಮನೆ ಕೆಲಸಕ್ಕಾಗಿ ಬಳಸ್ಬೋದು, ಅಥವಾ ಹೊಲದಲ್ಲಿ ಮಾಡೋಕ್ಕೆ
ಮಾಡಲಿಕ್ಕೆ ಬಳಸ್ಬೋದು. ಯಾವ ವಸ್ತುಗಳನ್ನು ನೀವು ಬಳಸ್ತೀರಾ ಆ ಬಳಸುವ ವಸ್ತುಗಳ ಹೆಸರುಗಳನ್ನು ನೀವು ಇದ್ರ ಮೇಲೆ ಚೆನ್ನಾಗಿ ಬರಿಬೇಕು. ಸೊ ನನಗೆ ಕೆಲವು ವಸ್ತುಗಳನ್ನು ನೀವು ಹೇಳಿ ನೋಡೋಣ, ಏನೆಲ್ಲ ಇರ್ಬೋದು ಅವು. ಈಗ ನಾವು ತಿನ್ನುವಂಥ ವಸ್ತುಗಳಾದರೆ ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಕಡಲೆ ಮುಂತಾದ ದವಸ ಧಾನ್ಯಗಳು ಇರ್ಬೋದು. ನಾವು ಬಳಸುವಂಥ ವಸ್ತುಗಳು, ಮನೆಯಲ್ಲಿ ಬಳಸುವಂಥ ವಸ್ತುಗಳು ಯಾವ್ಯಾವ ಇರ್ತವೆ? ನಾವು ಮನೆಯಲ್ಲಿ ಕೆಲವು ಸರಿ ಭತ್ತ ಕೊಯ್ಲಿಕ್ಕಂತ ಕುಡುಗೋಲು ಬಳಸ್ತೇವೆ, ಕಸ ತುಂಬಲಿಕ್ಕಂತ ಬುಟ್ಟಿ ಬಳಸ್ತೇವೆ. ಕೆಲವು ಸರಿ ನಮಗೆ ಏನು ದನ ಕಟ್ಟಲಿಕ್ಕಂತ ಹಗ್ಗಗಳನ್ನು ಬಳಸ್ತೇವೆ. ಮತ್ತು ಹೊಲಕ್ಕೆ ಬೇಕಾದಂಥ ವಸ್ತುಗಳಿರ್ತವೆ ಕೆಲವು, ಗುದ್ದಲಿ, ಹಾರಿ, ಪಿಕಾಸಿ, ಕುಡುಗೋಲು, ಕೊಡ್ಲಿ. ಇವೆಲ್ಲ ನಾವೇನು ಮಾಡ್ತೀವಿ, ನಮಗೆ ರೈತನಿಗೆ ಹೊಲದಲ್ಲಿ ಯೂಸ್ ಮಾಡಲಿಕ್ಕೆ ಬೇಕಾಗುವಂಥ ವಸ್ತುಗಳು ಇವೆಲ್ಲ. ಸೊ ಇವೆಲ್ಲ ಏನು ಮಾಡ್ತೇವೆ, ನಾವು ಮನೆಯಲ್ಲಿ ಬಳಸ್ತೇವೆ. ಮನೆಯಲ್ಲಿ ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದ್ದರಿಂದ ನಾವೇನು ಮಾಡ್ತೇವೆ, ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನು ಬಳಸ್ತೀವಿ. ಈಗ ಹಳೆಯ ವಸ್ತುಗಳು ನಮ್ಮ ಮನೇಲಿರೋದು ತುಂಬ ಕಡಿಮೆ, ಯಾಕಂದರೆ ಈಗೆಲ್ಲ ಹೊಸ ವಸ್ತುಗಳು ಬರೋದ್ರಿಂದ ನಾವೇನು ಮಾಡ್ತೇವೆ, ಹೊಸ ಮಾಡೆಲ್ಗಾಗಿ ನಾವೇನು ಮಾಡ್ತೇವೆ, ಆಸೆ ಪಡ್ತೇವೆ. ಆದ್ದರಿಂದ ನಮಗೆ ಹಳೆ ವಸ್ತುಗಳ ಮೇಲೆ ಅಷ್ಟೊಂದು ಆಸೆ ಇರುವುದಿಲ್ಲ. ಸೊ ಅದಕ್ಕಾಗಿ ನಿಮಗೆ ಎಷ್ಟರ ಮಟ್ಟಿಗೆ ನೀವು ಅದು ಮನೆಯಲ್ಲಿ ನೀವು ನೋಡಿರ್ತೀರ ಗೊತ್ತಿಲ್ಲ, ಆದರೆ ನೀವು ರೈತರ ಮನೆಗೆ ಹೋದಾಗ ಅಥವಾ ನಿಮಗೆ ಹೊಲ ಅಂತ ಇದ್ದರೆ ಅಲ್ಲಿ ನಿಮಗೆ ಬೇಕಾದಂಥ ವಸ್ತುಗಳು ನೋಡಲಿಕ್ಕೆ ಸಿಗ್ತದೆ. ನಿಮಗೆ ಬೇಕಾದಂಥ ಒಬ್ಬ ರೈತ ಏನೆಲ್ಲ ತನ್ನ ಹೊಲಕ್ಕಾಗಿ ಬೇಕಾಗ್ತಾವೋ ಅವೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿ ಸಂತೆ ಅಂತ ಸಹ ನಮ್ಮ ತಲೆಯಲ್ಲಿ ಬರುವಂಥ ವಿಚಾರ ಏನಂತಂದರೆ, ಆಟದ ಸಾಮಾನುಗಳು, ಅಡುಗೆ ಪಾತ್ರೆಗಳು ಅಥವಾ ಪ್ಲಾಸ್ಟಿಕ್ ವಸ್ತುಗಳು, ಬಟ್ಟೆಗಳು. ಸೊ ಇವೆಲ್ಲ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ನಾವೆಲ್ಲಿ ಮನೆಯಲ್ಲಿ ಬಳಸ್ತೀವಿ. ಸೊ ಅದೇ ರೀತಿಯಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಸೊ ಈಗ ನಿಮಗೆ ಎಷ್ಟರ ಮಟ್ಟಿಗೆ ಎಷ್ಟು ರೀತಿಯ ಹೂಗಳು ನಿಮಗೆ ಗೊತ್ತಿದೆ ಆ ಹೂಗಳ ಹೆಸರನ್ನು ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಸೇವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಆಬಾಲಿ, ಮಲ್ಲಿಗೆ, ಆಮೇಲೆ ಸುಗಂಧಿ ಹೂವು, ಲಿಲ್ಲಿ ಹೂವು, ರೋಸ್, ಗುಲಾಬಿ ಹೂವು, ದಾಸವಾಳ, ಮತ್ತೆಂತ ಕನಕಾಂಬರ, ಮತ್ತು ಬ್ರಹ್ಮಕಮಲ, ಮತ್ತೆಂಥ ಹೂವು. ಸೊ ಇವೆಲ್ಲ ನೆನಪು ಮಾಡಿಕೊಂಡು ನಿಮಗೆ ಎಷ್ಟು ಹೂಗಳ ಹೆಸರುಗಳು ಇದೆ ಅಷ್ಟು ಹೂಗಳ ಹೆಸರುಗಳನ್ನು ನೀವೇನು ಮಾಡಬೇಕು, ಇಲ್ಲಿ ಬರಿಬೇಕು. ಸೊ ಇಲ್ಲಿ ಮೊದಲನೇ ಇದರಲ್ಲಿ ಮನೆಯಲ್ಲಿ ಬಳಸುವಂಥ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಅದೇ ರೀತಿ ಕೆಳಗಡೆ ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳ ಪಟ್ಟಿಗಳನ್ನು ಇಲ್ಲಿ ಮಾಡಬೇಕು. ಓಕೆ, ಸೊ ಇದೆರಡನ್ನು ಫಸ್ಟಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರಿಬೇಕು. ನೋಡಿ ನಿಮಗೆ ಎಷ್ಟರ ಮಟ್ಟಿಗೆ ಎಷ್ಟು ಹೂಗಳ ಹೆಸರು ನಿಮಗೆ ಗೊತ್ತಿದೆ, ಅದರ ಹೆಸರು ಗೊತ್ತಿದೆಯಾ ನೋಡಿ. ಸೊ ಇವೆಲ್ಲ ಹೂಗಳನ್ನು ಚೆನ್ನಾಗಿ ಬರಿಬೇಕು. ಓಕೆ, ನೆಕ್ಸ್ಟ್ you can see the picture here. Can you see the picture? So how beautiful picture. There are some trees are there, here and there people are there, some children are gone to the market, so some are buying. There are things have been kept which can be used for eating purpose. So this is all the picture of the market. So here there are flowers garland are there. These are the rice
ಜೋಳ, ಅಕ್ಕಿ, ರಾಗಿ ಎಲ್ಲ ಇಲ್ಲಿದ್ದಾವೆ. ಇಲ್ಲಿ ಮಕ್ಕಳು ನಿಂತ್ಕೊಂಡು ನೋಡ್ತಿದ್ದಾರೆ, ಇಲ್ಲಿ ಕೆಲವರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಸಂತೆಯಿಂದ. ಸೊ ಇದೆಲ್ಲ ಒಂಥರ ಏನಾಗುತ್ತೆ, ನಮಗೆ ನೋಡಲಿಕ್ಕೆ ತುಂಬ ಖುಷಿಯಾಗಿರುತ್ತೆ, ಆನಂದವಾಗಿರ್ತದೆ ಅಲ್ವಾ ಚಿಲ್ಡ್ರನ್? ಸೊ ನೀವೆಷ್ಟು ಜನ ಸಂತೆಗೆ ಹೋಗ್ತೀರಾ? ಮಮ್ಮಿ ಪಪ್ಪನ ಜೊತೆ ನೀವು ಸಂತೆಗೆ ಹೋಗಿರ್ತೀರಲ್ವಾ? ಸೊ ಅಲ್ಲಿ ಹೋಗಿ ಏನು ಮಾಡ್ತೀರಿ ನೀವು? ಸಂತೆ ಮಾಡ್ಕೊಂಬರ್ತೀರಾ? ಇಲ್ಲ. ಸೊ ಏನು ಮಾಡ್ತೀರಾ? ಆ ಕಡೆ ಈ ಕಡೆ ನೋಡೋದು, ಆ ವಸ್ತು ಈ ವಸ್ತು ನೋಡೋದು, ನಿಮಗೆ ಯಾವ ವಸ್ತು ಇಷ್ಟ ಆಗುತ್ತೆ ಆ ವಸ್ತು ಮಮ್ಮಿ ಅಥವಾ ಪಪ್ಪನ ಹತ್ರ ಕೊಡಲಿಕ್ಕೆ ಹೇಳೋದು. ಸೊ ನೀವೇನು ಮಾಡ್ತೀರಾ? ಜಾತ್ರೆಯಲ್ಲಿ ವಸ್ತುಗಳು ಬಂದಿರ್ತವೆ, ಅದನ್ನು ತಗೊಳ್ಳೋದು, ಅಥವಾ ನಿಮಗೆ ಬೇಕಾದಂಥ ಆಟ ಸಾಮಾನು ತಗೊಳ್ಳೋದು. ನಿಮಗೆ ವೆಜಿಟೇಬಲ್ ತೊಗೊಳ್ಬೇಕು ಅಥವಾ ಸಂತೆ ಮಾಡಬೇಕಂತ ಇಷ್ಟ ಇರೋದಿಲ್ಲ, ಆದರೆ ನಿಮಗೆ ಇಷ್ಟ ಇರೋದು ಯಾವುದು? ಜಾತ್ರೆ ಇದು, ಸಂತೆಗೆ ಯಾರು ಬಂದಿರ್ತಾರೆ, ಏನು ಬಂದಿರ್ತದೆ, ನಾನೇನು ತಗೊಳ್ಬೋದು, ನಾನೇನು ಮಾಡ್ಬೋದು, ನನಗೆ ಎಂತ ಎಲ್ಲ ತೊಗೊಂಡು ಬರ್ಬೋದು ನಾನು ಆಟ ಆಡಲಿಕ್ಕೆ. ಸೊ ಅದು ನಿಮಗೆ ಹೆಚ್ಚು ತಲೆಯಿರುತ್ತದೆ. ಸೊ ಅದು ಒಂಥರ ಮಜಾ ಅನ್ನಿಸ್ತದೆ. ಸಂತೆ ಅಂತಂದರೆ ಒಂಥರ ಮಜಾ, ಯಾಕಂದರೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಜನಗಳು ನಮಗೆ ಸಿಗ್ತಾರೆ, ಬೇರೆ ಬೇರೆ ರೀತಿಯಾದಂಥ ವೆಜಿಟೇಬಲ್ಸಲ್ಲಿ ಬಂದಿರ್ತದೆ, ಬೇರೆ ಒಂದು ಟೈಪ್ ಅಂಗಡಿಗಳು ಬಂದಿರ್ತದೆ, ಏನೋ ಒಂಥರ ಜಾತ್ರೆ ಟೈಪ್ ಅನ್ನಿಸ್ತದೆ ನಮಗೆ. ಅದಕ್ಕೆ ಏನು ಮಾಡ್ತದೆ, ಸಂತೆ ಅಂದರೆ ಎಲ್ಲರಿಗೂ ಒಂಥರ ಮಜಾ ಅನ್ನಿಸ್ತದಲ್ವಾ? ಸೊ ಚಿಲ್ಡ್ರನ್, ವಾಟ್ ಯು ಡೂ? ಸೊ ಲೆಸನ್ ನಂಬರ್ 6 ಫಸ್ಟ್ ಪೇಜು ಕಂಪ್ಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ದ ಲೆಸನ್ ಸಂತೆ. ಓಕೆ, ಥ್ಯಾಂಕ್ ಯು.